ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್. ಸ್ಟಾಕ್ ಮಾರ್ಕೆಟ್ದಾಗ ಒಬ್ಬ ಟ್ರೇಡರ್ಗೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ಗುರ್ತಿರಾಕನ ಬೇಕಾ? ಯಾಕಂತಂದ್ರೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅನ್ನ ನೋಡಿನ ನಮಗೆ ಗುರ್ತಾಗ್ಬಿಡ್ತೈತಿ ಮಾರ್ಕೆಟ್ ಬುಲ್ಲಿಶ್ ಇತ್ತು ಬೇರಿಶ್ ಅಂತ. ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ಇದ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ಡೀಟೇಲ್ದಾಗ ತಿಳ್ಕೊಳ್ಳೋನು. ಈ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ನಿಮಗೆ ಏನೂ ನಾಲೆಜ್ ಇಲ್ಲ ಅಂದ್ರೂ ನೀವು ಟೆನ್ಷನ್ ತಗೋಬೇಡ್ರಿ. ಈ ವಿಡಿಯೋ ನೋಡಿರಿ ಅಂತಂದ್ರೆ ನಿಮ್ದು ಬೇಸಿಕ್ಸ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ದ ಬೇಸಿಕ್ಸ್ ಕ್ಲಿಯರ್ ಆಗ್ಬಿಡ್ತೈತಿ. ಅದ ಕಾರಣ ಈ ವಿಡಿಯೋ ಲೈಕ್ ಮಾಡಿದ್ರೆ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಅನ್ನು ಮಾಡ್ರಿ. ನೋಡ್ರಿ, ಕ್ಯಾಂಡಲ್ ಸ್ಟಿಕ್ ಯಾರ ಕಂಡು ಹಿಡಿದ್ರ ಅದ್ರ ಹಿಂದ ಮೇನ್ ಕೊಡುಗೆ ಯಾರ್ದೈತಂತ ನಾವು ಫಸ್ಟ್ ತಿಳ್ಕೊಬೇಕಂತಂದ್ರ ಮುನೇಹಿಸಾ ಹೋಮ. ಇವ್ರ ಒಬ್ರು ರೈಸ್ ಟ್ರೇಡರ್ ಇದ್ರ ಜಪಾನ್ಯಾಗ 1700ದಾಗ. ಇವ್ರನ್ನ ಫಸ್ಟ್ ಟೈಮ್ ಈ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅನ್ನ ಕಂಡು ಹಿಡಿದ್ರ. ಇವ್ರ ಕೈ ಮುಗಿಬೇಕ್ರಿ, ಯಾಕಂತಂದ್ರ ಈ ವ್ಯಕ್ತಿದಿಂದನ ನಾವೀಗ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅನ್ನ ಉಪಯೋಗಿಸಿ ಟ್ರೇಡ್ ತಗೊಳತೀವಿ. ಅದ ಕಾರಣ ಇವ್ರೊಬ್ರ ಗುರು ಇದ್ದಂಗ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅದ. ಈಗ ಬರೀ ಕ್ಯಾಂಡಲ್ ಸ್ಟಿಕ್ ಬೇಸಿಕ್ಸ್ ತಿಳ್ಕೊಳ್ಳೋನು. ನೋಡ್ರಿ, ಯಾವಾಗನು ಇದು ಹಸಿರು ಕಲರ್ ಕ್ಯಾಂಡಲ್ಗೆ ನಾವು ಬುಲ್ಲಿಶ್ ಕ್ಯಾಂಡಲ್ ಅಂತೇವಿ, ಮತ್ತು ಇದಕ್ಕೆ ಬೇರಿಶ್ ಕ್ಯಾಂಡಲ್ ಅಂತೇವಿ. ಇದು ನಿಮಗೆ ಗುರ್ತಾ ಇರ್ಬೋದು, ಬುಲ್ಲಿಶ್ ಕ್ಯಾಂಡಲ್ ಮತ್ತು ಬೇರಿಶ್ ಕ್ಯಾಂಡಲ್. ಹಳೆ ಕಾಲ್ ಚಾರ್ಟ್ ಅದು ನೋಡಿರಿ ಅಂತಂದ್ರೆ ಈ ಹಸಿರು ಕಲರ್ ಕ್ಯಾಂಡಲ್ ಬಿಳಿ ಕಲರ್ ಕ್ಯಾಂಡಲ್ ಅಥವಾ ವೈಟ್ ಕಲರ್ ಕ್ಯಾಂಡಲ್ನು ಇರ್ತೈತಿ. ರೆಡ್ ಕಲರ್ದೇನು ಕ್ಯಾಂಡಲ್ ಐತಿ, ಇದು ನೀವು ಹಳೆ ಚಾರ್ಟ್ನಾಗ ಮೊದಲಿನ ಕಾಲನ ಏನು ಕಲರ್ ಇಲ್ಲಾಗಿತ್ತ ಅವಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಲ್ ಇತ್ತಲ್ಲ ರೀ, ಅವಾಗ ಏನ್ರಿ ನೀವು ನೋಡಿರಿ ಅಂತಂದ್ರೆ ರೆಡ್ ಕಲರ್ ಕ್ಯಾಂಡಲ್ ಬ್ಲ್ಯಾಕ್ ಕಲರ್ ಕ್ಯಾಂಡಲ್ ಇರ್ತೈತ್ರಿ. ಕಲರ್ ಅಷ್ಟೇ ಚೇಂಜ್, ಬಟ್ ಎರಡೂ ಸೇಮನ. ಇದು ನಿಮಗೆ ಗುರ್ತಿರ್ಬೇಕ. ಬರೀ ಈಗ ನೀವು ಕಾಣತೈತಿ, ಇದು ಚೌಕ ಹಸಿರು ಬಾಕ್ಸ್ ಕಾಣತೈತಿ. ಇದು ಕರಿದ ಕೆಳಗೆ ಒಂದು ಕಡ್ಡಿ, ಮ್ಯಾಗ ಒಂದು ಕಡ್ಡಿ ಈ ಥರ ಕಾಣತಾವ ನೋಡಿರ್ಬೋದು. ಇಲ್ಲಿಯೂ ರೆಡ್ ಕಲರ್ದು ಈ ಥರ ಬಾಕ್ಸ್ ಕಾಣತೈತಿ. ಮ್ಯಾಗ ಒಂದು ಕರಿ ಕಲರ್ದು ಉದ್ದ ಹಿಂಗೆ ಕಡ್ಡಿ ಬಂದೈತಿ, ಕೆಳಗನ್ನು ಒಂದು ಉದ್ದ ಕಡ್ಡಿ ಬಂದೈತಿ ಬ್ಲ್ಯಾಕ್ ಕಲರ್ದ. ಅದ ಕಾರಣ ಅವೇನಂತ ಈಗ ತಿಳ್ಕೊಳ್ಳೋನು. ನೋಡ್ರಿ, ಯಾವಾಗನು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ನಾಗ ಹಸಿರು ಕ್ಯಾಂಡಲ್ ಅಥವಾ ಬುಲ್ಲಿಶ್ ಕ್ಯಾಂಡಲ್ ಕಳ ಓಪನ್ ಆಗ್ತೈತಿ. ಇದು ಯಾವಾಗನು ಓಪನಿಂಗ್ ಪ್ರೈಸ್ ಅನ್ನ ನಮಗೆ ತೋರಿಸ್ತೈತ್ರಿ. ಮತ್ತು ಗ್ರೀನ್ ಕಲರ್ ಕ್ಯಾಂಡಲ್ ಕ್ಲೋಸಿಂಗ್ ಮ್ಯಾಗ್ ಕೊಡ್ತೈತಿ. ಮತ್ತಿದೇನು ಮ್ಯಾಗಿಂದ ಇದು ಕಡ್ಡಿ ಅನ್ನಿದೇನು ಮ್ಯಾಗಿನ್ ಲೈನ್ ಐತಿ ಉದ್ದ, ಈ ಲೈನ್ ನಮಗೆ ಹಾಯ್ ಮಾರ್ಕೆಟ್ ಎಷ್ಟು ಹಾಯ್ ಹೋಗಿತ್ತಂತ ನಮಗೆ ತಿಳಿಸ್ತೈತಿ. ಮತ್ತಿದ ಕೆಳಗಿನ ಲೈನ್ ಅಥವಾ ಕೆಳಗಿಂದ ಇದು ಕಡ್ಡಿ ಮಾರ್ಕೆಟ್ ದ ಲೋ ತಿಳಿಸ್ತೈತಿ, ಆ ದಿನ ಲೋ ಎಷ್ಟು ಮಾಡಿತ್ತಂತ. ಇದು ನಿಮ್ಗೆ ಗುರ್ತಾ ಇರ್ಬೋದ. ಅದೇ ಥರ ಬೇರಿಶ್ನಾಗನು ಸೇಮನ ಐತಿ, ಬಟ್ ಇಲ್ಲಿ ಹೆಂಗೆ ಬುಲ್ಲಿಶ್ನಾಗ ಕೆಳ ಓಪನ್ ಆಗಿ ಮ್ಯಾಗ್ ಕ್ಲೋಸಿಂಗ್ ಕೊಡ್ತೈತಿ, ಇಲ್ಲಿ ಮ್ಯಾಗ್ ಓಪನ್ ಆಗಿ ಕೆಳಗ ಕ್ಲೋಸಿಂಗ್ ಕೊಡ್ತೈತಿ. ಇದೇನು ಕೆಳಗೆ ಕಡ್ಡಿ ಐತಿ, ಕೆಳಗೆ ಲೈನ್ ಐತಿ, ಇದು ಸೇಮ್ ಬುಲ್ಲಿಶ್ ಥರನ ಲೋನ ನಮಗೆ ತೋರಿಸ್ತೈತಿ, ಮತ್ತು ಮ್ಯಾಗಿಂದನು ಇದು ಲೈನ್ ಹಾಯ್ನ ನಮಗೆ ತೋರಿಸ್ತೈತಿ. ಇದು ನಿಮ್ಗೆ ಕ್ಲಿಯರ್ ಆಗಿರ್ಬೋದ. ಇದೇನು ಬಾಕ್ಸ್ ಐತಿ, ಇದು ಏನು ಬಾಕ್ಸ್ ಐತಿ, ಇದಕ್ಕೆ ನಾವು ಬಾಡಿ ಅಂತೇವಿ. ಮತ್ತು ಮ್ಯಾಗಿನ ಎರಡು ಕಡ್ಡಿ ಇದಾವೆ, ಇವ ಏನಿವು ಲೈನ್ ಇದಾವೆ, ಇವಕ್ಕೆ ಅಪ್ಪರ್ ಶ್ಯಾಡೋ ಅಥವಾ ಅಪ್ಪರ್ ವೀಕ್ ಅಂತೇವಿ. ಇವು ನೆನಪಿಡ್ಕೋಬೇಕ್ರಿ. ಮುಂದೆ ನಾ ಇನ್ನೂ ಡೀಟೇಲ್ದಾಗ ಇದೇನು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಗ್ಗೆ. ಅವಾಗ ನಾ ಅಪ್ಪರ್ ವೀಕ್ ಅಂತೇನೆ, ಲೋವರ್ ವೀಕ್ ಅಂತೇನೆ. ಅವಾಗ ನಿಮಗೇನು ಗುರ್ತಾ ಇಲ್ಲ ಅಂತಂದ್ರೆ ನಿಮಗೇನು ತಿಳಿಯಂಗಿಲ್ಲ. ಅದ ಕಾರಣ ಫಸ್ಟ್ ಬೇಸಿಕ್ಸ್ ಕ್ಲಿಯರ್ ಮಾಡ್ಕೋರಿ. ಕೆಳಗನು ಇವೇನು ಲೈನ್ ಇದಾವ ಇದಕ್ಕೆ ನಾವು ಲೋವರ್ ಶ್ಯಾಡೋ ಅಥವಾ ಲೋವರ್ ವೀಕ್ ಅಂತೇವಿ. ಅದ ಕಾರಣ ಇದು ನಿಮ್ಗೆ ಗುರ್ತಿರ್ಬೇಕ. ನೋಡ್ರಿ, ಮಾರ್ಕೆಟ್ದಾಗ ಪ್ರಮುಖವಾಗಿ 3 ಥರದ್ದು ಕ್ಯಾಂಡಲ್ಗಳಿದಾವ. ಅದ್ರಾಗ ಒಂದನೇ ಕ್ಯಾಂಡಲ್ ಬುಲ್ಲಿಶ್ ಅಂದ್ರೆ ಹಸಿರು ಕ್ಯಾಂಡಲ್, ಅದ್ರ ಬಗ್ಗೆ ನಾ ತಿಳಿಸಿನಿ. ಬೇರಿಶ್ ಕ್ಯಾಂಡಲ್, ಬೇರಿಶ್ ಅಂತಂದ್ರೆ ರೆಡ್ ಕಲರ್ ಕ್ಯಾಂಡಲ್ಗೆ ಬೇರಿಶ್ ಕ್ಯಾಂಡಲ್ ಅಂತೇವಿ, ಅದ್ರ ಬಗ್ಗೆನೂ ತಿಳಿಸಿನಿ. ಇನ್ನೊಂದು ಕ್ಯಾಂಡಲ್ ಯಾವುದಂತಂದ್ರೆ ಇನ್ಡಿಸಿಷನ್ ಕ್ಯಾಂಡಲ್. ಇನ್ಡಿಸಿಷನ್ ಕ್ಯಾಂಡಲ್ದ ಪರಿಸ್ಥಿತಿ ಈ ಥರ ಇರ್ತೈತಿ, ಪ್ಲಸ್ ಥರ ಯಾಕೆ ಇರ್ತೈತೆ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋನು. ನೋಡ್ರಿ, ಇದೇನು ಬಾಡಿ ಐತಿ, ಇದು ಬಾಡಿ ಭಾಳ ಸಣ್ಣದು ಇರ್ತೈತ್ರಿ. ಈ ಥರ ಲೈನ್ ಇಲ್ಲಿ ಓಪನ್ ಆತ, ಓಪನ್ ಆಗನ ಬಿತ್ತ, ಬೀಳಾನ ಇದು ಲೋ ಮಾಡಿತ್ತ, ಮತ್ತು ಮ್ಯಾಗ್ ಹೋಗಿ ಇಲ್ಲಿ ಹಾಯ್ನೂ ಮಾಡಿತ್ರಿ, ಮತ್ತು ಲಾಸ್ಟಿಗೆ ಎಲ್ಲಿ ಓಪನ್ ಐತ ಅಲ್ಲೇ ಸ್ವಲ್ಪ ಮ್ಯಾಗ್ ಕೆಳಗೆ ಹೋಗಿ ಕ್ಲೋಸಿಂಗ್ ಕೊಟ್ಟಿತ್ತ. ಈ ಥರ ಇರ್ತೈತೆ ಕ್ಯಾಂಡಲ್. ಇದಕ್ಕೆ ನಾವು ಇನ್ಡಿಸಿಷನ್ ಕ್ಯಾಂಡಲ್ ಅಂತೇವಿ. ಅಂದ್ರೆ ಮ್ಯಾಗನು ಹೋತ ಕೆಳಗನು ಹೋತ, ಬಟ್ ಕ್ಲೋಸಿಂಗ್ ಟೈಮ್ನಾಗ ಎಲ್ಲಿ ಓಪನ್ ಐತ ಅಲ್ಲೇ ಕ್ಲೋಸಿಂಗ್ ಕೊಟ್ಟಿತ್ತ. ಅದೇ ಕಾರಣ ಇದಕ್ಕೆ ಇನ್ಡಿಸಿಷನ್ ಕ್ಯಾಂಡಲ್ ಅಂತ ನಾವು ಅಂತೀವಿ. ಈಗ ನಿಮಗೆ ಬೇಸಿಕ್ಸ್ ಕ್ಲಿಯರ್ ಆತ. ಈಗ ನಾವೇನು ತಿಳ್ಕೊಳ್ಳೋಣ ಅಂತಂದ್ರೆ ಗ್ರೀನ್ ಕ್ಯಾಂಡಲ್ ಯಾವ ಥರ ಆಗ್ತೈತಿ ಅಂತ ಅದ್ರ ಬಗ್ಗೆ ಸ್ವಲ್ಪ ಇನ್ನೂ ಡೀಟೇಲ್ದಾಗ ತಿಳ್ಕೊಳ್ಳೋಣ. ನೋಡ್ರಿ, ಈಗ ಇದು ಮಾರ್ಕೆಟ್ ಐತಿ, ಇಲ್ಲಿ ಓಪನ್ ಆತ, ಓಪನ್ ಆಗಾನ ಏರಿತ ಮತ್ತು ಇಲ್ಲಿ ಬಂದ ಕ್ಲೋಸಿಂಗ್ ಕೊಟ್ಟಿತ್ತ. ಇಲ್ಲಿ ಓಪನ್ ಆತ್ರಿ, ಇದು ಹಾಯ್ ಮಾಡಿತ್ತ, ಇಲ್ಲಿ ಕ್ಲೋಸಿಂಗ್ ಕೊಟ್ಟಿತ್ತ. ಇಲ್ಲಿ ಬರಿತೇನು ನೋಡ್ರಿ ಬೇರೆ ಕಲರ್ಲೆ. ಇಲ್ಲಿ ಓಪನ್ ಆತ, ಓ ಬರಿತೇನೆ, ಇಲ್ಲಿ ಹಾಯ್ ಮಾಡಿತ್ತ, ಇಲ್ಲಿ ಎಚ್ ಬರಿತೇನೆ, ಇಲ್ಲಿ ಕ್ಲೋಸಿಂಗ್ ಕೊಟ್ಟಿತ್ತ. ಇದೇನು ಪ್ರೈಸ್ ಈ ಥರ ಮೂವ್ ಆತಂದ್ರೆ ಕ್ಯಾಂಡಲ್ ಯಾವ ಥರ ಆಗ್ತೈತೆ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ಈ ಥರ ಸ್ಕ್ವೇರ್ ಆಗ್ತೈತಿ, ಇದಕ್ಕೆ ಲೋ ಹೋಗಿಲ್ಲ ನೋಡ್ಬೋದು, ಓಪನ್ ಆಗಾನ ಏರ್ಕೊಂತಾನೆ ಹೋಗೈತಿ. ಅದ ಕಾರಣ ಇದಕ್ಕೆ ಕೆಳಗಿನ ವೀಕ್ ಇರಂಗಿಲ್ಲ, ಇದು ನಿಮಗೆ ಗೊತ್ತಿರ್ಬೇಕು. ಇಲ್ಲಿ ಓಪನ್ ಆತ
ಮತ್ತು ಹಾಯ್ನು ಹೊಡಿತಾ ಇದು ಹಾಯ ಅಪ್ಪರ್ ವೀಕ್ನಾಗ ಮತ್ತು ಕ್ಲೋಸ್ ಇಲ್ಲ ಆತ. ಈ ಥರ ಆಗ್ತೈತಿ ಗ್ರೀನ್ ಕಲರ್ ಕ್ಯಾಂಡಲ್. ಇದು ನಿಮ್ಗೆ ಗುರ್ತಾ ಇರ್ಬೋದ. ಈಗ ಬೇರಿಶ್ ಕ್ಯಾಂಡಲ್ ಯಾವ ಥರ ಆಗ್ತೈತೆ ಅಂತ ನೋಡೋಣ. ನೋಡ್ರಿ ಬೇರಿಶ್ ಕ್ಯಾಂಡಲ್ನಾಗನು ಓಪನ್ ಆತ, ಓಪನ್ ಆಗನ ಮ್ಯಾಗ ಹೋತ ಹಾಯ್ ಮಾಡಿತ ಮತ್ತು ಕೆಳಗೆ ಬಂದ ಕ್ಲೋಸಿಂಗ್ ಕೊಟ್ಟಿತ್ತ. ಇಲ್ಲಿ ಓಪನ್ ಆತ ಓ ಬರಿತೇನೆ, ಇಲ್ಲಿ ಹಾಯ್ ಆತ ಎಚ್ ಬರಿತೇನೆ ಮತ್ತು ಇಲ್ಲಿ ಕ್ಲೋಸಿಂಗ್ ಕೊಟ್ಟಿತ್ತ. ಓಪನ್ಗಿಂತ ಕೆಳಗೆ ಕ್ಲೋಸಿಂಗ್ ಕೊಟ್ಟಿತ್ತಲ್ಲ ರೀ, ಅದ ಕಾರಣ ಅದ ಕೆಂಪು ಕ್ಯಾಂಡಲ್ ಆತ. ಅದ ಕಾರಣ ನಾವು ಅದಕ್ಕೆ ಬೇರಿಶ್ ಅಂದು. ಇಲ್ಲಿ ಎಕ್ಸಾಂಪಲ್ ನಾವು ಪ್ರೈಸ್ ಅದನ್ನು ತೊಗೋಬೇಕಂತಂದ್ರೆ 100ಕ್ಕೆ ಓಪನ್ ಆತ 150 ತನಕ ಹೋತ್ರಿ, ಬಟ್ ಕ್ಲೋಸಿಂಗ್ 80 ರುಪೀಸಿಗೆ ಕೊಟ್ಟಿತ್ತ. ಓಪನ್ ಪ್ರೈಸ್ಗಿಂತ ಕ್ಲೋಸಿಂಗ್ ಪ್ರೈಸ್ ಕಡಿಮೆ ಇರೋ ಕಾರಣ ಇದು ಕೆಂಪ್ ಕಲರ್ ಕ್ಯಾಂಡಲ್ ಆತ, ಅಥವಾ ಇದು ಒಂದು ಬೇರಿಶ್ ಕ್ಯಾಂಡಲ್ ಆತಂತ ನಾವು ಅನ್ಬೋದು. ಇದು ಪ್ರೈಸ್ ಏನು ಮೂಮೆಂಟ್ ಆತ, ಇದು ಕ್ಯಾಂಡಲ್ ಸ್ಟಿಕ್ನಾಗ ಯಾವ ಥರ ಆಗ್ತೈತೆ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಥರ ಕ್ಯಾಂಡಲ್ ಆತ ಮತ್ತು ಇದು ಸ್ವಲ್ಪ ಹಾಯ್ನು ಹೊಡೆದೈತಿ ಮತ್ತು ಕ್ಲೋಸಿಂಗ್ ಇಲ್ಲಿ ಕೊಟ್ಟೈತಿ. ಓಕೆ, ನೋಡ್ಬೋದು ನೀವು ಈ ಥರದ್ದು ಹೆಂಗಿರ್ತೈತೆ ಅಂತ. ಇಲ್ಲಿ ಓಪನ್ ಆತ್ರಿ ಮತ್ತು ಇದು ಹಾಯ್ ಹೊಡಿತಾ ಮತ್ತು ಕ್ಲೋಸಿಂಗ್ ಇಲ್ಲಿ ಕೊಟ್ಟಿತ್ತ. ಇದೇನ್ರಿ ಹಿಂಗೆ ಹೋಗಿ ಹಿಂಗೆ ಬಂದಿತ್ತಂದ್ರೆ ಇದಕ್ಕೆ ಲೋವರ್ ವೀಕ್ ಇರ್ತಿತ್ತ, ಬಟ್ ಕ್ಲೋಸಿಂಗ್ ಇಲ್ಲೇ ಡೈರೆಕ್ಟ್ ಕೊಟ್ಟಿದ್ರಿಂದ ಇದ ಜಾಗದ್ನಾಗ ಅದ ಕಾರಣ ಇದಕ್ಕೆ ಲೋವರ್ ವೀಕ್ ಇಲ್ಲ. ನೋಡ್ರಿ ಓಪನ್ ಇಲ್ಲಾತ, ಹಾಯ್ ಇಲ್ಲಾತ, ಕ್ಲೋಸ್ ಇಲ್ಲಾತ. ಅದ ಇಲ್ಲಿ ಹೆಂಗೆ ಪ್ರೈಸ್ ಬರೋದು ತೋರಿಸಿನಿ ಅದೇ ಥರ ಇಲ್ಲಿಯೂ ತೋರಿಸ್ತೇನೆ ನಿಮ್ಗೆ. 100 ರೂಪಾಯಿಗೆ ಓಪನ್ ಆತ, 150 ಹಾಯ್ ಟಚ್ ಮಾಡಿತ್ತ ಮತ್ತು ಕ್ಲೋಸಿಂಗ್ 80 ಕೊಟ್ಟಿತ್ತ. ಈ ಥರ ರೆಡ್ ಕ್ಯಾಂಡಲ್ ಆತಂದ್ರೆ ಇದಕ್ಕೆ ನಾವು ಬೇರಿಶ್ ಕ್ಯಾಂಡಲ್ ಅಂತೀವಿ. ಇದ್ರ ಬಗ್ಗೆನೂ ನಿಮಗೆ ಗುರ್ತಾ ಇರ್ಬೋದು, ಯಾವ ಥರ ಗ್ರೀನ್ ಕಲರ್ ಕ್ಯಾಂಡಲ್ ಆಗ್ತೈತೆ, ಯಾವ ಥರ ರೆಡ್ ಕ್ಯಾಂಡಲ್ ಆಗ್ತೈತೆ ಅಂತ ನಿಮ್ಗೆ ಇದನ್ನ ಡ್ರಾ ಮಾಡ್ತಿರೋ ಸಾತೇನಿ ಇದ್ರಲ್ಲೇ ಕ್ಲಿಯರ್ ಆಗಿರ್ಬೋದು ಅಂತ ಅನಿಸ್ತೈತಿ. ಮತ್ತೀಗ ಇಂಡಿಸಿಷನ್ ಕ್ಯಾಂಡಲ್ದನ್ನು ಒಂದು ಸ್ವಲ್ಪ ನೋಡೇ ಬಿಡೋಣ್ರಿ. ನೋಡ್ರಿ ಓಪನ್ ಇಲ್ಲ ಆತ ಇಂಡಿಸಿಷನ್ ಕ್ಯಾಂಡಲ್ ಏರಿತ ಒಮ್ಮೆ ಮತ್ತು ಬಿತ್ತ ಮತ್ತು ಕ್ಲೋಸಿಂಗ್ ಇಲ್ಲೇ ಕೊಟ್ಟಿತ್ತ. ಈ ಥರ ಏನ್ರಿ ಆದರೆ ಇದಕ್ಕೆ ಇಂಡಿಸಿಷನ್ ಕ್ಯಾಂಡಲ್ ಅಂತೀವಿ. ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನಾಗ ಈ ಥರದ ಪರಿಸ್ಥಿತಿ ಸ್ವಲ್ಪ ಈ ಥರ ಇರ್ತೈತಿ. ಇಲ್ಲಿಯೂ ನಾವು ಪ್ರೈಸನ್ನು ಬರೋದು ನೋಡ್ಬೇಕಂತಂದ್ರೆ 100 ರೂಪಾಯಿ ಓಪನ್ ಆತಂತ ತಿಳ್ಕೊರಿ, 150ಕ್ಕೆ ಹೋಗಿ ಟಚ್ ಆತ ಮತ್ತು ಕೆಳಗೆ 50 ತನಕ ಹೋತ, ಬಟ್ ಕ್ಲೋಸಿಂಗ್ 90ಗೆ ಕೊಟ್ಟಿತ್ತ. ಈ ಥರ ಆತಂತಂದ್ರೆ ಇದು ಇಂಡಿಸಿಷನ್ ಕ್ಯಾಂಡಲ್ ಆತಂತ ನಾವು ಅಂತೀವಿ. ಇಲ್ಲಿ ನಾವು ಬರೋದು ತೋರಿಸ್ಬೇಕಂತಂದ್ರೆ ಓಪನ್ನ ಇಲ್ಲಿ ಆತ 100ಕ್ಕೆ ಮತ್ತು ಹಾಯ್ 150 ಹೋತ ಮತ್ತು ಲೋನು 50ಗೆ ಹೋತ, ಬಟ್ ಕ್ಲೋಸಿಂಗ್ ಓಪನ್ ಸಮೀಪನ 90ಗನ ಕೊಟ್ಟಿತ್ತ. ಇದಕ್ಕೆ ನಾವು ಇಂಡಿಸಿಷನ್ ಕ್ಯಾಂಡಲ್ ಅಂತೀವಿ. ಇಂಡಿಸಿಷನ್ ಕ್ಯಾಂಡಲ್ನಾಗ ಅಪ್ಪರ್ ವೀಕ್ ಮತ್ತು ಲೋವರ್ ವೀಕ್ ಭಾಳ ದೊಡ್ಡ ಇರ್ತಾವ್ರಿ, ಬಟ್ ಬಾಡಿ ಭಾಳ ಸಣ್ಣದಿರ್ತೈತಿ. ಬುಲ್ಲಿಶ್ ಮತ್ತು ಬೇರಿಶ್ ಕ್ಯಾಂಡಲ್ನಾಗ ಬಾಡಿ ದೊಡ್ಡ ಇರ್ತಾವ, ವೀಕ್ ಸಣ್ಣ ಇರ್ತಾವ. ಇಷ್ಟು ತಿಳ್ಕೊಂಡ್ರೆ ಅಂತಂದ್ರೆ ಬೇಸಿಕ್ಸ್ ನಿಮಗೆಲ್ಲ ಕ್ಲಿಯರ್ ಆತ. ಈಗ ಬರೀ ಸ್ವಲ್ಪ ಚಾರ್ಟ್ನಾಗ ಹೋಗಿನೂ ನೋಡ್ಬಿಡೋನು. ಮತ್ತೊಂದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ನಾಗ ಟೈಮ್ ಫ್ರೇಮ್ ಅನ್ನು ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಈಗ ನೋಡ್ಬೋದ ಈ ಚಾರ್ಟ್ನಾಗ ಬಂದೇನಿ, ಈ ಚಾರ್ಟ್ನಾಗ ಇಲ್ಲಿ ನೋಡ್ಬೋದ ಡೇ ಅಂತ ಬರ್ತೈತಿ. ಇದನ್ನ ಕ್ಲಿಕ್ ಮಾಡಿ ನಾವು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅದ ಟೈಮ್ ಫ್ರೇಮ್ ಅನ್ನು ಚೇಂಜ್ ಮಾಡ್ಬೋದ. ಹೋದ ವಿಡಿಯೋನಾಗ ನಾ ಟ್ರೇಡಿಂಗ್ ವ್ಯೂ ಏನ್ ಸಾಫ್ಟ್ವೇರ್ ಐತಿ ಇದ್ರ ಬಗ್ಗೆ ಎಲ್ಲ ಡೀಟೇಲ್ದಾಗ ತಿಳಿಸೀನಿ. ಅದ್ರಾಗ ಟೈಮ್ ಫ್ರೇಮ್ ಅನ್ನು ಯಾವ ತರ ಚೇಂಜ್ ಮಾಡ್ಬೋದು ಅಂತ ತಿಳಿಸೀನಿ. ಅದ ಕಾರಣ ಆ ವಿಡಿಯೋ ನೋಡಿರ್ಕಲ ಇದ್ರ ಆ ವಿಡಿಯೋನು ಹೋಗಿ ನೀವು ನೋಡ್ರಿ, ಆಮ್ಯಾಗನ ಈ ವಿಡಿಯೋ ನೋಡ್ರಿ, ಅಂದ್ರೆ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗ್ತೈತಿ. ಈ ಟೈಮ್ ಫ್ರೇಮ್ ಮ್ಯಾಗ ನೀವು ಟೈಮ್ ಅನ್ನ ಚೇಂಜ್ ಮಾಡ್ಬೋದ. ನೋಡ್ಬೋದು ಇಲ್ಲಿ 5 ನಿಮಿಷದ ಐತಿ, 10 ನಿಮಿಷದ, 1 ಅವರ್, 2 ಅವರ್, 4 ಅವರ್, 1 ಡೇ, 1 ವೀಕ್, 1 ಮಂತ್ ಅಂತ ಐತಿ. ಈಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ಈಗ ನಾ 1 ಅವರ್ದ ಕ್ಯಾಂಡಲ್ ಏನ್ರಿ ತೋಣೆ ಅಥವಾ 1 ವೀಕ್ದ ಏನ್ರಿ ಕ್ಯಾಂಡಲ್ ಅನ್ನ ತೋಣೆ ಅಂತಂದ್ರ ಈ ಒಂದು ಕ್ಯಾಂಡಲ್ 1 ವಾರದ ರೀಪ್ರೆಸೆಂಟ್ ಮಾಡ್ತೈತಿ. ಅಂತಂದ್ರೆ 1 ವಾರನಾಗ ಏನೇನಾಗೈತಿ ಈ ಒಂದ ಕ್ಯಾಂಡಲ್ ನಮ್ಗೆ ಹೇಳತೈತಿ. ನೋಡ್ಬೋದು ಈ ವಾರನಾಗ ನಮ್ಮ ಮಾರುಕಟ್ಟೆ ಬೇರಿಶ್ ಇತ್ತಂತ ನಮ್ಗೆ ಈ ಕ್ಯಾಂಡಲ್ ನೋಡಿನ ಗುರ್ತಾಗ್ತೈತಿ. ಅದೇ ತರ ನಾವು ಇಲ್ಲಿ 1 ವೀಕ್ ಇದ್ದಿದ್ದ 1 ಡೇ ಮಾಡೋನು. 1 ಡೇ ಮಾಡಿದ್ವು ಅಂತಂದ್ರ ನೋಡ್ಬೋದು ಇಲ್ಲಿ ಮೊನ್ನೆ ಅಥವಾ ಇದೇನ 3 ಫೆಬ್ರವರಿಗ ಏನಾಗೈತೆ ಅಂತ ನಮ್ಗೆ ಗುರ್ತಾಗ್ತೈತಿ. ಏನಾಗೈತ್ರಿ ಇದು ಕ್ಯಾಂಡಲ್ ನೋಡಿನ ನಮಗ್ ಗುರ್ತಾಗ್ಬಿಡ್ತೈತಿ. ರೆಡ್ ಕಲರ್ ಐತಿ ಅಂತಂದ್ರ 3 ಫೆಬ್ರವರಿ ದಿನ ಮಾರುಕಟ್ಟೆ ಬೇರಿಶ್ ಇತ್ತ. ಅದೇ ತರ ನಾವು ಇಲ್ಲಿ ಟೈಮ್ ಫ್ರೇಮ್ ಅನ್ನು ಚೇಂಜ್ ಮಾಡಿ ನೋಡ್ಬೋದ. ಪ್ರಮುಖವಾಗಿ ಟೈಮ್ ಫ್ರೇಮ್ ಬಗ್ಗೆ ತಿಳ್ಕೊಬೇಕಂತಂದ್ರೆ ಒಂದು ಬುಕ್ನಾಗ ಬರ್ಕೋರಿ. ಯಾವಾಗೂ ನಾವು ಟ್ರೇಡಿಂಗ್ ಮಾಡ್ತೇವಲ್ಲ ರೀ, ಇಂಟ್ರಾಡೇ ಟ್ರೇಡಿಂಗ್ ಆಗಲಿ, ಆಪ್ಷನ್ ಟ್ರೇಡಿಂಗ್ ಆಗಲಿ, ಏನು 1-2 ದಿನದನಾಗನ ಟ್ರೇಡಿಂಗ್ ಮಾಡ್ತೇವಿ ಅಥವಾ ತಗೊಂಡು 2-3 ತಾಸ್ನಾಗನ ಮಾರ್ತೀವಿ. ಅವಾಗ ನಾವು 5 ನಿಮಿಷದಿಂದ 15 ನಿಮಿಷದ ಚಾರ್ಟನ್ನು ನೋಡ್ತೇವೆ. ಇಲ್ಲಿ ನೋಡ್ಬೋದು 5 ನಿಮಿಷದಿಂದ 15 ನಿಮಿಷದ ಚಾರ್ಟನ್ನು ನೋಡ್ತೇವೆ ನಾವು. 1 ಅವರ್ದು ನೋಡ್ರೆ ನಾವು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಂತಂದ್ರೆ 1 ದಿನದನ್ಯಾಗ ಅಥವಾ 2 ದಿನದನ್ಯಾಗನ ಯಾವುದೋ ಸ್ಟಾಕನ್ನು ಬಾಯ್ ಮಾಡಿ ಸೆಲ್ ಮಾಡ್ಬೇಕಂತಂದ್ರೆ ನಾವು 1 ಅವರ್ದ ಚಾರ್ಟ್ ನೋಡ್ಬೇಕಾಗ್ತೈತಿ. 1 ಡೇ ಚಾರ್ಟ್ ಅಂತಂದ್ರೆ 1 ವಾರ, 2 ವಾರ, 1 ತಿಂಗಳ ತನಕ ಯಾವುದೇ ಟ್ರೇಡ್ ಅನ್ನ ತೊಗೊಳೋದಿತ್ತಂತಂದ್ರೆ ನೋಡಿ ನಾವು ಟ್ರೇಡ್ ಅನ್ನ ತಗೋತೇವಿ. ಇದ್ರ ಬಗ್ಗೆನೂ ನಿಮಗೆ ಗುರ್ತಾ ಇರ್ಬೋದು. ಈಗ ಬರೀ ನಾವು ಚಾರ್ಟ್ನಾಗ ಹೋಗಿನೂ ಸ್ವಲ್ಪ ತಿಳ್ಕೊಂಡ್ಬಿಡೋನು. ನೋಡ್ರಿ, ಇದು ಕ್ಯಾಂಡಲ್ ಐತಿ, ಇವತ್ತು ಕ್ಲೋಸಿಂಗ್ ಕೊಟ್ಟೈತಿ. ಯಾವ ಕ್ಯಾಂಡಲ್ ರೀ? ಕರೆಕ್ಟ್, ಇದು ಬೇರಿಶ್ ಕ್ಯಾಂಡಲ್. ಯಾಕಂದ್ರೆ ರೆಡ್ ಕಲರ್ ಕ್ಯಾಂಡಲ್ ಐತಿ. ಇದ್ರದನ್ನು ನಾವು ಉದಾಹರಣೆ ತಿಳ್ಕೊಬೇಕಂತಂದ್ರೆ ನೋಡ್ಬೋದು ನೀವು. ಇಲ್ಲಿ ಓಪನ್ ಆತ,
ಇದು ಹಾಯ್ ಮಾಡಿತ್ತ, ಇಲ್ಲಿ ತಕ್ಕ ಲೋ ಹೊಡೆದಿತ್ತ, ಕ್ಲೋಸಿಂಗ್ ಇಲ್ಲಿ ಕೊಟ್ಟಿತ್ತ. ಈ ಕ್ಯಾಂಡಲ್ ಈ ತರ ಕ್ಲೋಸಿಂಗ್ ಕೊಟ್ಟಿತ್ತ ಅಂತ ನಾವು ಅನ್ಬೋದ. ಇದು ನಿಮ್ಗ ಕ್ಲಿಯರ್ ಆಗಿರ್ಬೋದ. ಈ ತರ ನಮಗ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಗುರ್ತಾಗ್ತೈತಿ. ಇದ ಕ್ಯಾಂಡಲ್ ಸ್ಟಿಕ್ ಅನ್ನ ಉಪಯೋಗಿಸಿನ ನಾವು ಸ್ಟಾಕ್ ಮಾರ್ಕೆಟ್ದಾಗ ಪ್ರೈಸ್ ಮ್ಯಾಗ ಹೋಗ್ತೈತೋ ಕೆಳಗೆ ಹೋಗ್ತೈತೋ, ಅಥವಾ ಈಗ ಮಾರ್ಕೆಟ್ ಬೆಳತೈತಂತಂದ್ರೆ ಸಪೋರ್ಟ್ ತಗೋತೈತೋ, ಏರಾತೈತಂತಂದ್ರೆ ರೆಸಿಸ್ಟೆನ್ಸ್ ತಗೋತೈತೋ, ಅಥವಾ ಈ ಸಪೋರ್ಟ್ ಅನ್ನ ಬ್ರೇಕ್ ಮಾಡಿತ್ತೋ, ಈ ರೆಸಿಸ್ಟೆನ್ಸ್ ಅನ್ನ ಬ್ರೇಕ್ ಮಾಡಿತ್ತು ಅಂತ ನಮಗ ಈ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಗಳನ್ನ ನೋಡಿನ ನಮಗ ಗುರ್ತಾಗ್ತೈತಿ. ಅದ ಕಾರಣ ನಿಮಗೆ ಇವತ್ತಿನ ಈ ವಿಡಿಯೋನಾಗ ಕ್ಯಾಂಡಲ್ ಸ್ಟಿಕ್ ಬೇಸಿಕ್ಸ್ ಗುರ್ತಾಗಿರ್ಬೋದು ಅಂತ ನನಗನ್ನಿಸ್ತೈತಿ. ಈ ವಿಡಿಯೋನ 2-3 ಸಲ ನೋಡ್ರಿ ಅಥವಾ ಬುಕ್ನಾಗ ಎಲ್ಲ ಬರ್ಕೋರಿ. ನಾಳೆ ವಿಡಿಯೋನಾಗ ನಾವು ಇನ್ನ ಡೀಟೇಲ್ದಾಗ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ತಿಳ್ಕೊಳ್ಳೋಣ. ಏನಿದ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಗಳು ಇದ್ದಾವ, ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಗಳು 200 ಅಥವಾ 200ಕ್ಕಿಂತ ಪ್ಲಸ್ ಇದಾವಂತ ಅಂತಾರ. ಅದ ಕಾರಣ ನಾವೆಲ್ಲ ತಿಳ್ಕೊಂಡು ಹೋಗೋದು ಬ್ಯಾಡ್ರಿ. ನಾವು ಇಂಪಾರ್ಟೆಂಟ್ ಪ್ರಮುಖ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಗಳು ಏನಿದಾವ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮತ್ತೆ ನಿಮಗೆ ಹೆಸರನ್ನು ನೆನಪಿಡೋ ಅವಶ್ಯಕತೆ ಇಲ್ಲ, ಆ ಥರ ಕಳಿಸ್ಬಿಡ್ತೇನೆ. ಈಗ ಎಕ್ಸಾಂಪಲ್ ನೀವು ಹೆಸರು ಕೇಳಿರ್ಬೋದ, ಹ್ಯಾಮರ್ ಅಥವಾ ಹ್ಯಾಂಗಿಂಗ್ ಮ್ಯಾನ್. ಹೆಸರೇನು ನಿಮಗೆ ನೆನಪಿಡೋ ಅವಶ್ಯಕತೆನೇ ಇಲ್ಲ, ಬರೀ ಆ ಕ್ಯಾಂಡಲ್ ಅನ್ನ ನೋಡ್ರೆ ನಿಮ್ಗೆ ಗುರ್ತಾಗ್ತೈತಿ ಬೇರಿಶ್ ಕ್ಯಾಂಡಲ್ ಐತೋ ಬುಲ್ಲಿಶ್ ಕ್ಯಾಂಡಲ್ ಐತೋ ಅಂತ. ಆ ತರ ನಾ ನಿಮಗೆ ಮುಂದಿನ ವಿಡಿಯೋಗಳನ್ನಾಗ ಕಲಿಸ್ತೇನೆ. ಮತ್ತೊಂದು ಏನಂತಂದ್ರ, ಒಂದು ಕ್ಯಾಂಡಲ್ ಓಪನ್ ಆತ, ಹಾಯ್ ಹೊಡಿತ, ಲೋನ್ ಹೊಡಿತ, ಬಟ್ ಎಲ್ಲಿ ಓಪನ್ ಐತ ಅಲ್ಲೇ ಹಿಂದ ಮುಂದನ ಸ್ವಲ್ಪ ಕ್ಲೋಸಿಂಗ್ ಕೊಟ್ಟಿತ್ತಂತಂದ್ರ ಅದಕ್ಕೆ ಯಾವ ಕ್ಯಾಂಡಲ್ ಸ್ಟಿಕ್ ಅಂತೇವಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಓವರ್ ಆಲ್ ಇದೈತಿ ಇವತ್ತಿನ ಈ ವಿಡಿಯೋ ಚಲೋ ಅನ್ಸಿಡೋ ಲೈಕ್ ಮಾಡ್ರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.